ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ಇಡೀ ರಾಜ್ಯವೇ ಕೂಡ ಇವತ್ತು ನೋಡ್ತಾ ಇದೆ. ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವೈರಲ್ ಆಗ್ತಾ ಇದೆ. ಏನೇ ಇರಲಿ, ಇಷ್ಟೊಂದು ದಬ್ಬಾಳಿಕೆ, ಇಷ್ಟೊಂದು ದೌರ್ಜನ್ಯ ನಮ್ಮ ದೇಶದಲ್ಲಿ ಎಲ್ಲಾದರೂ ನಡೀತಾ ಇದೆ ಅಂದರೆ ಅದು ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿರ್ತಕ್ಕಂಥ ಒರಟು ಜನರು ಈ ಕೆಲಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಅಭಿವೃದ್ಧಿ ಶೂನ್ಯ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಅಲ್ಲಿ ಅಭಿವೃದ್ಧಿ ಏನಿಲ್ಲ. ಆದರೂ ಕೂಡ TMC ದಬ್ಬಾಳಿಕೆ ದೌರ್ಜನ್ಯ ನಡೆಸ್ಕೊಂಡು ಬರ್ತಾನೆ ಇದೆ. ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ಒಂದಷ್ಟು ಕಡಿಮೆ ಆಗಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವರು ನಡವಳಿಕೆ ಈ ಬಾರಿ ತೋರಿಸಿದ್ದಾರೆ. 23ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತ ಚುನಾವಣೆ ನಡೆಯಿತು. ಈ ಸಂದರ್ಭಗಳಲ್ಲಿ ಅಲ್ಲಿ BJP ಕಾರ್ಯಕರ್ತರು, ಮುಖಂಡರ ಮೇಲೆ TMC ಕಾರ್ಯಕರ್ತರು ಹಲವಾರು ಗಲಾಟೆಗಳನ್ನು, ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡಿರ್ತಕ್ಕಂಥ ದೃಶ್ಯಗಳು ನಾವು ನೋಡ್ತಾ ಇದ್ವಿ. ಆದರೆ ಈ ವಿಡಿಯೋದಲ್ಲಿ ಯಥೇಚ್ಛವಾಗಿ ಇದು ದೊಡ್ಡ ವಿಷಯ ಕೂಡ ಆಗಿದೆ. ನೋಡಿ, ಇಲ್ಲಿ BJP ಮುಖಂಡ ಅಭ್ಯರ್ಥಿ ಅಂತ ಕೂಡ ಹೇಳ್ಬೋದು, ಸುವೇಂದರ್ ಸರ್ಕಾರ್ ಎಂಬುವರ ಮೇಲೆ ಅಲ್ಲಿರ್ತಕ್ಕಂಥ TMC ಕಾರ್ಯಕರ್ತರು, ಒರಟು ಕಾರ್ಯಕರ್ತರು, ಅವಿದ್ಯಾವಂತ ಕಾರ್ಯಕರ್ತರು ಯಾವ ರೀತಿ ಒಡೆದು ದಬ್ಬಾಳಿಕೆ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಇದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗೆ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ, ಅವ್ರನ್ನ ರಕ್ಷಣೆ ಮಾಡಲಿಲ್ಲ ಅಂದಮೇಲೆ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ, ಅಲ್ಲಿರ್ತಕ್ಕಂಥ TMC ದಬ್ಬಾಳಿಕೆ ಯಾವ ರೀತಿ ಇದೆ, ಇಷ್ಟು ವರ್ಷಗಳಿಂದ ಯಾವ ರೀತಿ ದಬ್ಬಾಳಿಕೆ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಷಿ. ಏನೇ ಇರಲಿ, ಈ ಬಾರಿ TMCಗೆ ಸರಿಯಾದಂಥ ಪಾಠ ಕಳಿಸುವಂಥ ಕಾಲ ಬಂದಿದೆ. ಸುಮಾರು ವರ್ಷಗಳಿಂದ ನೀವು ದಬ್ಬಾಳಿಕೆ ದೌರ್ಜನ್ಯ ಮಾಡ್ಕೊಂಡು ಬಂದ್ರಿ. ಏನಾದರೂ ತಾಲೂಕು ಆ ಕ್ಷೇತ್ರ ಆ ಒಂದು ರಾಜ್ಯ ಅಭಿವೃದ್ಧಿ ಆಗಿದೆಯಾ? ಅದು ಕೂಡ ಶೂನ್ಯ. ಯಾಕೆ ಬೇಕಾಗಿತ್ತು ನಿಮ್ಗೆ ಈ ದಬ್ಬಾಳಿಕೆ ದೌರ್ಜನ್ಯ? ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ನ್ಯಾಯ ಒಂದೇ. ಯಾವುದೇ ಬರಲಿ, ಯಾವುದೇ ಹೋಗಲಿ, ಅಭಿವೃದ್ಧಿ ಕೂಡ ಶೂನ್ಯನೇ. ಆದರೆ TMC ಅವರು ಮಾಡಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಇಡೀ ದೇಶವೇ ನೋಡ್ತಾ ಇದೆ. ಒಟ್ಟಾರೆ ಇವರು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಕೊನೆ ಯಾವಾಗುತ್ತೋ ಇಷ್ಟಕ್ಕೂ ಆ ಜನರೇ ಪ್ರಶ್ನೆಗೆ ಉತ್ತರ ಅತಿ ಶೀಘ್ರದಲ್ಲಿ ಕೊಟ್ಟೇ ಕೊಡ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಇದ್ದರೂ ಕೂಡ ಒಬ್ಬ ಪ್ರಜಾಪ್ರಭುತ್ವದ ನಾಗರಿಕ, ಚುನಾಯಿತ ಪ್ರಜೆಯನ್ನು ಕಾಪಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿರ್ತಕ್ಕಂಥ ದಬ್ಬಾಳಿಕೆ ಯಾವ ರೀತಿ ಇದೆ? ಈ ರೀತಿ ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ? ಇದಕ್ಕೆ ಕೊನೆ ಯಾವಾಗ? ಏನೇ ಇರಲಿ, ನಮ್ಮ ದೇಶದ ಕೆಲವು ಹಿಂದೂಗಳು ಕೂಡ ಈ ವಿಡಿಯೋವನ್ನು ನೋಡಿ ಬದಲಾಗಬೇಕು. TMC ಕಾರ್ಯಕರ್ತರು ಯಥೇಚ್ಛವಾಗಿ ಅಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತು. ಆದರೂ ಕೂಡ ಒಬ್ಬ ಹಿಂದೂ ಕಾರ್ಯಕರ್ತ BJP ಮುಖಂಡನ ಮೇಲೆ ಈ ರೀತಿ ದಬ್ಬಾಳಿಕೆ ಆಗ್ತಾ ಇದ್ರೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆ.